ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ನಾಳೆ ಬೆಳಗ್ಗೆ 10:15ಕ್ಕೆ CM ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಬಹಳ ಒಂದು ಆಶ್ಚರ್ಯಕರವಾದ ವಿಷಯ ಇದು, ಬಹಳ ಆಶ್ಚರ್ಯ ವಿಷಯ ಇದು. ಯಾಕೆಂದ್ರೆ ರಾಹುಕಾಲ ಮುಗಿದ ಮೇಲೆ ನಾವು ಬಜೆಟ್ ಅನ್ನ ಮಂಡನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು CM ಸಿದ್ದರಾಮಯ್ಯನವರು ಹೇಳಿರೋದು ಬಹಳ ಒಂದು ಮುಜುಗರ ತರುವಂತ ವಿಷಯ. ಯಾಕಂದ್ರೆ ಇಂಥ ರಾಹುಕಾಲ ಶಾಸ್ತ್ರವನ್ನ ನಂಬಲ್ಲಂತ ಇಂಥ ಒಬ್ಬ ವ್ಯಕ್ತಿ ಸಡನ್ ಆಗಿ ರಾಹುಕಾಲ ಬರುವಕ್ಕಿಂತ ಮುಂಚೆನೆ ನಾವು ಬಜೆಟ್ ಅನ್ನ ಮಂಡನೆ ಮಾಡ್ತೀವಿ ಅಂತ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಇಂಥ ವಿಷಯಗಳನ್ನ ನೇರವಾಗಿನೇ ನಾನು ಯಾವುದು ಶಾಸ್ತ್ರ ಸಂಪ್ರದಾಯಗಳನ್ನ ನಾನು ನಂಬುವುದಿಲ್ಲ ಅಂತೇಳಿ ಕೂಡ ಹೇಳ್ತಾ ಇದ್ರು. ಎಲ್ಲೋ ಒಂದು ಕಡೆ ಇದು ಬೇರೆ ಹಾದಿ ಹಿಡಿತಾ ಇದೆಯಾ ಅನ್ನೋ ವಿಚಾರವನ್ನ ಕೂಡ ಬಹಳ ನೋಡ್ತಾ ಬರ್ತಾ ಇದ್ವಿ. ಅದೇನೇ ಆಗ್ಲಿ, ಬಟ್ CM ಸಿದ್ದರಾಮಯ್ಯನವರು ರಾಹುಕಾಲ ಶುರು ಆಗೋಕ್ಕಿಂತ ಮುಂಚೆನೆ ನಾವು ಬಜೆಟ್ ಅನ್ನ ಮಂಡನೆ ಮಾಡ್ತೀವಿ, ನಾಳೆ ಬೆಳಗ್ಗೆ 10:15ಕ್ಕೆ ಸರಿಯಾಗಿ ನಾವು ಬಜೆಟ್ ಅನ್ನ ಮಂಡನೆ ಮಾಡ್ತೀವಿ ಅಂತಾನೂ ಕೂಡ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಈ ಹಿಂದೆನೂ ಕೂಡ ಕೆಲವೊಂದು ವಿಚಾರದಲ್ಲಿ ಬಹಳ ನೇರವಾಗಿ ಹೇಳಿರುವಂತದ್ದು ಇದೇ ರೀತಿಯಾಗಿ ಮುಂದುವರಿಯುತ್ತಾ ಅನ್ನೋ ವಿಚಾರವನ್ನು ಕೂಡ ಬಹಳ ಗೊಂದಲಕ್ಕೀಡಾಗಿದೆ. ಮತ್ತು ಯಾಕೆ ಈ ತರ ಹೇಳಿದ್ದಾರೆ ಅನ್ನೋದು ಎಲ್ಲೊಂದು ಕಡೆ ಇನ್ನೊಂದು ಗಮನದಲ್ಲಿ ಇಟ್ಕೊಂಡು ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅನ್ನೋದು. ಯಾಕಂದ್ರೆ ಗ್ಯಾರಂಟಿಗಳು ಕೂಡ ಬಹಳ ಹಿನ್ನಡೆ ಅನ್ನುವ ಜನರ ಬಾಯಲ್ಲಿ ಕೇಳ್ತಾ ಇದೆ. ಆಮೇಲೆ ಕೆಲವೊಬ್ಬರಿಗೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಅಂದ್ರೆ ಬಹಳ ಸಿಹಿ ಸುದ್ದಿನೂ ಕೂಡ ಇರುತ್ತೆ ಅನ್ನೋ ಬಹಳ ವಿಚಾರವನ್ನ ಬಹಳ ಸ್ಪಷ್ಟವಾಗಿ ನಾವು PMTV ಕರ್ನಾಟಕ ಮುಖಾಂತರ ತಿಳಿಸ್ತಾ ಇದ್ದೀವಿ. ನಾಳೆ ಯಾವ ರೀತಿಯಾಗಿ ಬಜೆಟ್ ಮಂಡನೆ ಆಗುತ್ತೆ ಅಥವಾ ಈ ಶಾಸ್ತ್ರವನ್ನ ಕೇಳಿ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರ CM ಸಿದ್ದರಾಮಯ್ಯನವ್ರನ್ನ, ನಾಳೆ ಏನ್ ಬಜೆಟ್ ಆಗುತ್ತೆ ಅನ್ನೋದನ್ನ ತಮಗೆಲ್ಲರಿಗೂ ನಾವು ಮತ್ತೆ PMTV ಕರ್ನಾಟಕದಿಂದ ತಿಳಿಸ್ಕೊಡ್ತೀವಿ.